ರಾಹುಲ್ ಗಾಂಧಿ ಅವರು ಮತ್ತೊಂದು ಆರೋಪವನ್ನು ಮಾಡಿದ್ದಾರೆ ಮತಗಳ ಬಗ್ಗೆ. ಆಳಂದ ಕ್ಷೇತ್ರದಲ್ಲಿ 6,000 ಮತಗಳನ್ನ ಡಿಲೀಟ್ ಮಾಡಲಾಗಿದೆ. ಇದು ಕಾಂಗ್ರೆಸ್ ಮತಗಳನ್ನ ಟಾರ್ಗೆಟ್ ಮಾಡಿ ಡಿಲೀಟ್ ಮಾಡಲಾಗಿದೆ ಅಲ್ಲ ಮಾಡಿದೆ ಅಲ್ರಿ. ನೋಡ್ರಿ, ಕಳೆದ ಇದೆಲ್ಲ ನೋಡ್ತಾ ಇದ್ರೆ ಆಳಂದಲ್ಲಿ ಆಗಿರ್ತಕ್ಕಂಥದ್ದು 5-6 ವರ್ಷ ಆಯ್ತು ಆಲ್ರೆಡಿ ಇದು ಕೇಸ್ ಆಗಿ. ಇಫ್ ಐ ನಾಟ್ ರಾಂಗ್, ಕರೆಕ್ಟ್ ಅಲ್ವಾ? ಅವಾಗ SIT ಅವರು ಅದ್ರ ಬಗ್ಗೆ ಈ ಎಲೆಕ್ಷನ್ ಕಮಿಷನರಿಗೆ ಭಾಳಷ್ಟು ಪತ್ರಗಳನ್ನ ಬರೆದಿದ್ದಾರೆ, ಕೇಳಿದ್ದಾರೆ ಇದು ಯಾವ ರೀತಿ ಡಿಲೀಟ್ ಆಗಿದೆ, ಹೆಂಗ್ ಡಿಲೀಟ್ ಆಯಿತು, ಏನು ಬೇಸಿಸ್ ಅಂದ್ರೆ ಅವ್ರು ಇಲ್ಲಿವರೆಗೆ ಉತ್ತರ ಕೊಡ್ತಾ ಇಲ್ಲ. ಸೊ ಇಟ್ ಶೋಸ್ ಆನ್ ಅ ಪ್ರಿಮಾ ಫೇಸಿ, ಐ ವುಡ್ ಲೈಕ್ ಟು ಸ್ಟ್ಯಾಂಡ್ ಆನ್ ಅ ಪ್ರಿಮಾ ಫೇಸಿ. ಮೇಲ್ನೋಟದಲ್ಲಿ ಎಲ್ಲ ಎಲೆಕ್ಷನ್ಗಳು ಈಗ ನೋಡಿ, ಒರಿಸ್ಸಾದಲ್ಲಿ ಕೂಡ ಅದೇ ರೀತಿಯಾದಂಥ ಒಂದು ಹೇಳ್ತಾ ಇದ್ದಾರೆ. ಅವರು ಯಾರು, ಅವ್ರ ಅಲಯನ್ಸ್ ಪಾರ್ಟಿಯವರು ಇರ್ತಕ್ಕಂಥವ್ರು ಹೇಳ್ತಾ ಇದ್ದಾರೆ ಇವತ್ತು ಇಲ್ಲಿ ಕೂಡ ಫ್ರಾಡ್ ಆಗಿದೆ ಅಂತ ಹೇಳಿ. ಅದೇ ರೀತಿಯಾಗಿ ಭಾಳಷ್ಟು ರಾಜ್ಯಗಳಲ್ಲಿ ಈವನ್ ಇನ್ಕ್ಲೂಡಿಂಗ್ ಮಹಾರಾಷ್ಟ್ರ ಈ ಎಲೆಕ್ಷನ್ಗಳಿಗೆ ಹೇಳ್ತಕ್ಕಂಥದ್ದು ಒಂದು ತಂತ್ರ ಮಾಡಿದ್ದಾರೆ. ನಾನು ಯಾಕೆ ಹೇಳ್ತಾ ಇದ್ದೀನಿ ಮಾತು ಅಂತಂದರೆ, ಬಿಹಾರ್ನಲ್ಲಿ 3 ಲಕ್ಷ ಮನೆಗಳಿಗೆ 0 ನಂಬರ್ ಕೊಟ್ಟಿದ್ದಾರೆ. 1 ಅಲ್ಲ 2 ಅಲ್ಲ 3 ಅಲ್ಲ 1000 ಗಟ್ಟಲೆ ಅಲ್ಲ, 3 ಲಕ್ಷ ಮನೆಗಳಿಗೆ 0 ನಂಬರ್ ಕೊಟ್ಟಿದ್ದಾರೆ. ಸೊ ಮೇಲ್ನೋಟದಲ್ಲಿ ಇಟ್ಸ್ ಅ ಫ್ರಾಡ್ ವೇ ಆಫ್ ವಿನ್ನಿಂಗ್ ಎಲೆಕ್ಷನ್ಸ್. ಯಾಕೆ ಗೆಲ್ತಾ ಇದ್ರು ಮೋದಿ ಸಾಹೇಬ್ರ ಎಲೆಕ್ಷನ್ಸ್ ಅಂದರೆ ಇದೇ ರೀತಿಯ ಯಾವುದೋ ಒಂದು ತಂತ್ರಗಳನ್ನ ಉಪಯೋಗಿಸಿ ಸಾರ್ವಜನಿಕರ ಜನಕ್ಕೆ ಮೋಸ ಮಾಡಿ ಈ ಟ್ಯಾಂಪರಿಂಗ್ ಮುಖಾಂತರ ಗೆಲ್ತಕ್ಕಂಥದ್ದು ಇವತ್ತು ಮೇಲ್ನೋಟಕ್ಕೆ ಬಯಲು ಬರ್ತಾ ಇದೆ. ಸೊ ಐ ಫೀಲ್ all the elections which they have won or which are trying to win is all based on a fraud based ಅಂತ ಹೇಳಿಕ್ಕೆ ಇಚ್ಛೆ ಬಯಸ್ತೇನೆ ನಾನು. ಬಿಹಾರ ರೀತಿಯಲ್ಲೇ ರಾಜ್ಯದಲ್ಲೂ ವಿಶೇಷ ಪರಿಷ್ಕರಣೆ ಅಂದ್ರೆ ಮತಪಟ್ಟಿ ವಿಶೇಷ ಪರಿಷ್ಕರಣೆ ಮಾಡಬೇಕು ಅಂತ ಆಯೋಗ ಹೊರಟಿದೆ. ಮಾಡಲಿಲ್ಲ. ಸೆಪ್ಟೆಂಬರ್ 25ರಿಂದನೇ ಶುರುವಾಗುತ್ತೆ ಅನ್ನೋದು ಬಿಹಾರ ತರನೇ ಇಲ್ಲ ಆಗುತ್ತೆ ಅನ್ನೋ ಆತಂಕ ನಿಮಗೆ ಏನಾಗಿದೆ? ಅಲ್ಲ ಇದೆ, ಸಿ ದೇ ಕ್ಯಾನ್ ಡೂ ವಾಟ್ ಎವರ್ ದೇ ವಾಂಟ್ ಟು ಡೂ. ದ ವೇ ದೇ ಆರ್ ಅವರು ಚೇಂಜ್ ಮಾಡಿರ್ತಕ್ಕಂಥ ನಾರ್ಮ್ಸ್ ನೋಡಿ ಜನಕ್ಕೆ ಅರ್ಥ ಆಗಬೇಕು. ಎಲೆಕ್ಷನ್ ಕಮಿಷನರ್ ಯಾವ ರೀತಿ ಕಾನ್ಸ್ಟಿಟ್ಯೂಟ್ ಆಗಬೇಕು ಅನ್ನೋದು ಅಪೋಸಿಷನ್ ಲೀಡರು, ಪ್ರೈಮ್ ಮಿನಿಸ್ಟರು, ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಇದ್ದರು. ಅವ್ರು ಮೊದಲು ಕಾನೂನಲ್ಲೇ ಬದಲಾವಣೆ ತಂದ್ಬಿಟ್ಟು ಚೀಫ್ ಜಸ್ಟಿಸ್ ಆಫ್ ಇಂಡಿಯಾಗೆ ಹೊರಗೆ ಇಟ್ಬಿಟ್ರು. ಏನು ರೀಸನ್ ಏನು? ಯಾಕೆ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾಗೆ ಯಾಕೆ ಹೊರಗೆ ತೆಗಿಬೇಕೇನು ರೀಸನ್ ಏನು? ಟು ಅಪಾಯಿಂಟ್ ಅನ್ ಎಲೆಕ್ಷನ್ ಕಮಿಷನ್ ದೇರ್ ವಾಸ್ ಅ ಪ್ರಾಸೆಸ್ ವಿಚ್ ದೇ ಓವರ್ಲುಕ್, ದೇ ಚೇಂಜ್ ದ ಲಾ ಟು ಬೆನಿಫಿಟ್ ದಮ್ ಬೇಸಿಕಲಿ. ಸೊ ಎಲ್ಲ ಮಿಷನರಿಗಳು ಇದೇ ರೀತಿಯಾದಂಥ ಯೂಸ್ ಆಗ್ತದೆ. ಇವತ್ತುವರೆಗೆ ಎಲೆಕ್ಷನ್ ಕಮಿಷನ್ ಯಾವುದನ್ನ ಒಂದು ಸ್ಟ್ರಾಂಗ್ ಆಗಿ ರಾಹುಲ್ ಗಾಂಧಿ ಅವ್ರು ಮಾಡಿರ್ತಕ್ಕಂಥ ಎಲಿಗೇಷನ್ಸ್ಗೆ ಎಲ್ಲನ ಡೆಂಟ್ ಆಗ್ತಕ್ಕಂಥದ್ದು, ಡೌಟ್ ಆಗ್ತಕ್ಕಂಥದ್ದು ಎಲ್ಲನ ಒಂದು ಸಜೆಷನ್ಸ್ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಆಲ್ ದ ಫಾರ್ಮರ್ ಎಲೆಕ್ಷನ್ ಕಮಿಷನ್ಸ್ ವಾಟ್ ದೇ ಹ್ಯಾವ್ ಸ್ಪೋಕನ್ ಅಬೌಟ್ ಕೇಳಿ ನೋಡಿ. ನೀವು ನೋಡಿ ಇದು ಒಬ್ಬ ಮನುಷ್ಯನ ದೇವ್ರು ಮಾಡಿ ತೋರಿಸದ್ ಬಿಟ್ರೆ ಇನ್ನ ಏನು ಉಳಿದಿಲ್ಲ. ಇದ್ದಾಗ ಹೊಸದಾಗಿ ಪಿಕ್ಚರ್ ನೋಡ್ಬೇಕು ನಾವೀಗ.